ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನು ಇಲ್ಲಾದರೆ 1/2 kg ಚಿಕನ್ ತೊಗೊಂಡಿದ್ದೀನಿ. ನಮಗೆ 2 ಮೆಂಬರ್ಸ್ಗೆ ಇಷ್ಟು ಸಾಕು. ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೋ ಅದು ಕ್ವಾಂಟಿಟಿ ಮೇಲೆ ನೀವು ಚಿಕನ್ ತೊಗೊಂಡು ರೈಸ್ ಮಾಡ್ಕೋಬೋದು. ಇದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಇದು ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್. ಇದನ್ನು ನೆನೆಸಿದ್ರೆ ನಮಗೆ ಚಿಕನಲ್ಲಿ ಮಸಾಲೆ ಅನ್ನೋದು ಹಿಡಿಯುತ್ತೆ, ಹಾಗೆ ರುಚಿನೂ ತುಂಬ ಚೆನ್ನಾಗಿ ಕೊಡುತ್ತೆ. ಅರಶಿನ 1 ಟೇಬಲ್ ಸ್ಪೂನು, ಉಪ್ಪು 1 ಟೇಬಲ್ ಸ್ಪೂನು ಉಪ್ಪು, ಹಾಗೆ ಗರಂ ಮಸಾಲ 1 ಟೇಬಲ್ ಸ್ಪೂನು. ಬಿರಿಯಾನಿ ಮಸಾಲ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಬಿರಿಯಾನಿ ಮಸಾಲ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದರಲ್ಲಿ ಸ್ವಲ್ಪ ಪುದೀನ ಒಂದು ಸ್ವಲ್ಪ ಮೊಸರು, ಇಷ್ಟು ಸಾಕು. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇವಾಗ ಇದು ನಿಮಗೆ ನೆನೆಸೋಕ್ಕಾದರೆ ನೆನೆಸ್ರಿ, ಮಸಾಲೆ ಎಲ್ಲ ಹಾಕ್ಬಿಟ್ಟು. ಇಲ್ಲ ನಾವು ಅರ್ಜೆಂಟಾಗಿ ಹಂಗೆ ಮಾಡ್ಕೋಬೋದು ಅಂದ್ರೂ ಸಹ ಹಾಗೆ ಮಾಡ್ಕೋಬೋದು. ನಾನಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಮಸಾಲ ನೆನೆಸ್ತಿಲ್ಲ, ಸುಮ್ಮನೆ ಮಸಾಲೆ ಎಲ್ಲ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಕುಕ್ಕರಲ್ಲಿ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಆಯಿಲ್ ಹಾಕಿದ್ರೆ ನಮಗೆ ಮಸಾಲ ವಾಟ್ರ್ ಹಾಕ್ಬೇಕಾದ್ರೆ ಬಿಟ್ಕೊಳ್ಳಲ್ಲ, ಮಸಾಲ ಚಿಕನಲ್ಲಿ ಹಂಗೆ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಆಯಿಲ್ ಇಷ್ಟ ಇಲ್ಲ ಅಂದರೆ ತುಪ್ಪ ಸಹ ಆ್ಯಡ್ ಮಾಡ್ಕೋಬೋದು, ತುಪ್ಪ ಬೇಕಾದವ್ರಿಗೆ. ಬಟ್ ಆಯಿಲ್ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಆಯಿಲ್ ಹಾಕಿದ್ರೆ ನಮಗೆ ಮಸಾಲೆ ಅನ್ನೋದು ಇದರಲ್ಲೇ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಫುಲ್ಲು ನೆನೆಸ್ಕೊಂಡು, ನಿಮಗೆ ಟೈಮ್ ಇದ್ದರೆ ಇದನ್ನು ಒಂದು 1/2 hour ಹಂಗೆ ಬಿಟ್ಬಿಡಿ. ಇಲ್ಲ ಟೈಮ್ ಇಲ್ಲ, ನಮ್ಗೆ ಅರ್ಜೆಂಟಾಗಿ ಹಾಗೆ ಮಾಡ್ಕೋಬೇಕು ಅಂದರೆ ಹಾಗೆ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಹಾಗೆ ಬಿಡ್ತಿಲ್ಲ, ಸುಮ್ಮನೆ ಮಸಾಲೆ ಎಲ್ಲ ಹಿಂಗೆ ಚೆನ್ನಾಗಿ ಕಲಿಸ್ಕೊಂಡು ಹಾಗೆ ಡೈರೆಕ್ಟ್ ಕುಕ್ಕರಲ್ಲೇ ಮಾಡಿಬಿಡ್ತಾ ಇದ್ದೀನಿ. ಕುಕ್ಕರಲ್ಲೇ ನಾವು ಈಸಿಯಾಗಿ ಚಿಕನ್ ದಮ್ ಬಿರಿಯಾನಿ ಮಾಡ್ಕೋಬೋದು, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ, ಯಾವುದೇ ರೀತಿ ಮಸಾಲ ಹೇಳ್ತೀರಾ. ನೋಡಿ, ಇವಾಗ ಇದು ಆಯಿತು. ಇದನ್ನ ಇವಾಗ ಸೈಡಲ್ಲಿ ಇಟ್ಬಿಟ್ಟು ನಾವು ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ತಯಾರಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಕುಕ್ಕರ್ ಇಟ್ಟೆ. ಕುಕ್ಕರಲ್ಲಿ ನಾನಿವಾಗ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ಏನೂ ಆಗೋಲ್ಲ. ನಿಮಗೆ ಆಯಿಲ್ ಬೇಡ ಅಂದರೆ ತುಪ್ಪ ಸಹ ಆ್ಯಡ್ ಮಾಡ್ಕೋಬೋದು. ನಾನು ತುಪ್ಪ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಆಯಿಲ್ ಬಿಸಿ ಆಗಿದ ತಕ್ಷಣ ಇದರಲ್ಲಿ ನಾವು ಬಿರಿಯಾನಿ ಮಸಾಲೆ ಏನೈತೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾನು ಇದರಲ್ಲೇ ಆನಿಯನ್ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಜೊತೆ ಕರಿಬೇವು ಸಹ ಆ್ಯಡ್ ಮಾಡಿಕೊಂಡೆ. ಅದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಅದೊಂಥರ ರುಚಿ ಚೆನ್ನಾಗಿ ಕೊಡುತ್ತೆ, ಟೇಸ್ಟು ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಇದರಲ್ಲಿ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇದಕ್ಕೆ ಮುಂಚೆ ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಅದರಲ್ಲೂ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಸಹ ನಾನು 4-5 ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ರುಚಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊನೂ ಸಹ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೇ ಪುದೀನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಹಾಕಿದ್ರೆ ಚಿಕನ್ ಬಿರಿಯಾನಿಗೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ, ಟೇಸ್ಟು. ಹಾಗೆ ಕೊತ್ತಂಬರಿ ಸ್ವಲ್ಪ. ಇದನ್ನು ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಂಬಿಡೋಣ. ಇದರಲ್ಲಿ ನಾವು ಚಿಕನ್ ನೆನೆಸಿಟ್ಟಿದ್ವಲ್ಲ, ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ನ ತುಂಬ ಸಿಂಪಲಾಗಿ ಮಾಡ್ಕೊಬಿಡ್ಬೋದು ಈ ಬಿರಿಯಾನಿನ. ನಮ್ಗೆ ಹೆಂಗೆ ಅಷ್ಟೊಂದು ಕಷ್ಟ ಏನೋ ಅನ್ಸಲ್ಲ. ಅದನ್ನ ನೆನೆಸಿಟ್ಕೊಂಡ್ವ, ಮಸಾಲ ಐಟಮು, ಟೊಮೊಟೊ, ಆನಿಯನ್ ಕಟ್ ಮಾಡ್ಕೊಂಡ್ವ, ಹಾಕ್ಕೊಂಡ್ವ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಸೊ ಇದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚೋಣ. ಈ ಚಿಕನ್ ಏನಿದೆ ಇದು ಆದಷ್ಟಕ್ಕೆ ಅದೇ ವಾಟ್ರು ಸಹ ಬಿಟ್ಕೊಳ್ಳುತ್ತೆ. ಇದರಲ್ಲಿ ನಾವು ಯಾವುದೇ ರೀತಿ ವಾಟ್ರ್ ಹಾಕೋದು ಬೇಡ. ಅದರಲ್ಲಿರೋ ವಾಟ್ರೆಲ್ಲ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಮುಚ್ಚಿಡೋಣ. ಆವಾಗ ನಮಗೆ ಕುಕ್ಕರ್ ಮುಚ್ಚಬೇಕಾದ್ರೂ ಸಹ ನಮಗೆ ಬೇಗ ಚಿಕನ್ ಬೇಯುತ್ತೆ. ಇವಾಗ ಒಂದು 2 ಮಿನಿಟ್ಸ್ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಇದ್ರ ಮೇಲೆ ಇದನ್ನು ಒಂದು 2 ಮಿನಿಟ್ಸ್ ಬಿಟ್ಬಿಡೋಣ.
ಇವಾಗ ನಾವು ಇದು ಮುಚ್ಚಳ ತೆಗ್ದು ನೋಡೋಣ. ನೋಡಿ ಅದು ಚಿಕನಲ್ಲಿರೋ ವಾಟ್ರ್ ಎಲ್ಲ ಬಿಟ್ಕೊಂಬಿಟ್ಟಿದೆ. ಇವಾಗ ನಾವು ಇದರಲ್ಲಿ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ವಾಟ್ರು ರೈಸ್ ಎರಡು ತೊಳೆದು ಒಂದೇ ಸತಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ವಾಟ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೂ ಸಹ ಆ್ಯಡ್ ಮಾಡ್ಕೋಬೋದು, ಏನು ತಳ ಹಿಡಿಯಲ್ಲ, ಮುದ್ದೆನೂ ಆಗಲ್ಲ. ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಜಾಸ್ತಿ ಆದರೆ ಮುದ್ದೆ ಆಗಿಬಿಡುತ್ತೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ನಾರ್ಮಲ್ ರೈಸ್ ಯೂಸ್ ಮಾಡೋಂಗಿದ್ರೆ, ಬಾಸುಮತಿ ರೈಸ್ ಯೂಸ್ ಮಾಡೋಂಗಿದ್ರೆ ಕರೆಕ್ಟಾಗಿ ಕ್ವಾಂಟಿಟಿ ಸಮೇತ ಹಾಕಬೇಕಾಗುತ್ತೆ. ಇದು ನಾರ್ಮಲ್ ರೈಸ್ ಅಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ಆಗಲ್ಲ. ಇವಾಗ ಇದನ್ನು ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕುದೀಲಿ ಇದನ್ನು. ಅವಾಗ ಮುಚ್ಚಳ ಮುಚ್ಚಿದ್ರೆ ನಮಗೆ ಮಸಾಲೆ ಅನ್ನೋದು ರೈಸಲ್ಲಿ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ನಮಗೆ ರುಚಿನೂ ಸಹ ತುಂಬ ಚೆನ್ನಾಗಿ ಕೊಡುತ್ತೆ. ಫಸ್ಟ್ ಇದನ್ನು ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಇದನ್ನು ಕುಕ್ಕರ್ ಮುಚ್ಚೋಣ. ಉಪ್ಪು ಖಾರ ಒಂದು ಸತಿ ನೋಡ್ಕೊಳ್ಳಿ, ವಾಟ್ರ್ ಹಾಕಿದಾಗಲೇ ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಖಾರ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಯಾವುದೇ ರೀತಿ ಉಪ್ಪು ಖಾರ ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿಲ್ಲ, ನನಗೆ ಕರೆಕ್ಟಾಗಿದೆ. ಸೊ ನಿಮ್ಗೆ ಏನಾದರೂ ಇನ್ನೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚೋಣ. ಇವಾಗ ಮತ್ತೆ ಈ ಪ್ಲೇಟ್ ಇಟ್ಟು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಇವಾಗ ನಮಗೆ ಚಿಕನ್ ಕರಿ ಇದು ಬಂದಿದೆ ನೋಡೋಣ. ನೋಡಿ ಇವಾಗ ನಮ್ಗೆ ಅದು ಬಾಯ್ಲ್ ಆಗ್ತಿದೆ, ಒಂದು ಸ್ವಲ್ಪ ಕುದೀತಿದೆ. ಸೊ ಇವಾಗ ನಾವು ಇದರಲ್ಲಿ ಲಾಸ್ಟಲ್ಲಿ ಮತ್ತೆ ಒಂದು ಸ್ವಲ್ಪ ತುಪ್ಪನೂ ಹಾಗೆ ನಾನಿಲ್ಲಿ ಆನಿಯನ್ ಡ್ರೈ ಇಟ್ಟಿದ್ದೆ, ಆನಿಯನ್ಸ್ನ ಫ್ರೈ ಮಾಡಿಟ್ಟಿದ್ದೆ, ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಹಾಕಿದ್ರೆ ನಮಗೆ ಬಿರಿಯಾನಿ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇದನ್ನು ಅದಕ್ಕೆ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಡ್ರೈ ಆನಿಯನ್ ಸಹ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು, ತುಂಬ ಸಿಂಪಲಾಗಿ ಮಾಡ್ಕೊಬಿಡ್ಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಇದ್ರಲ್ಲಿ ಸ್ವಲ್ಪ ಗೀ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ 1 ಟೀ ಟೇಬಲ್ ಸ್ಪೂನ್ ತುಪ್ಪ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾವೇನು ಮಿಕ್ಸ್ ಮಾಡೋದು ಬೇಡ, ಹಾಗೆ ಕುಕ್ಕರ್ ಮುಚ್ಚೋಣ ಅನ್ನೋದು ಮುಚ್ಬಿಡೋಣ. ಒಂದು 2 ವಿಸಿಲ್ ಬಂದರೆ ಸಾಕು. ನಾರ್ಮಲ್ ರೈಸ್ ಅಲ್ವಾ, 2 ವಿಸಿಲ್ ಬಂದರೆ ಸಾಕು, ಬೆಂದ್ಕೊಂಡ್ಬಿಡುತ್ತೆ. 2 ವಿಸಿಲ್ ಬಂದಮೇಲೆ ಇದು ಹೇಗಿದೆ ರೈಸು ಅಂತ ನೋಡೋಣ. ಜಸ್ಟ್ 2 ವಿಸಿಲ್ಸ್ ಬಂದರೆ ಸಾಕಾಗುತ್ತೆ. ಕುಕ್ಕರು 2 ವಿಸಿಲ್ ಬಂದಿದೆ. ಸೊ ಇದು ಹೇಗೆ ಬಂದಿದೆ ಅಂತ ನೋಡೋಣ. ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಮಸಾಲ ಸಹ ಎಲ್ಲದಕ್ಕೂ ಆ್ಯಡ್ ಆಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಯಾವುದೇ ರೀತಿ ಕಲರ್ ಆ್ಯಡ್ ಮಾಡ್ದಿರಾನೆ ನಮಗೆ ಆ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಇಷ್ಟೇ ಹಾಕಿದ್ದು, ಗರಂ ಮಸಾಲ, ಇವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.